ನಮಸ್ಕಾರ ಬಂಧುಗಳೇ, ನಾನೀಗ ತಮಿಳುನಾಡಲ್ಲಿದ್ದೀನಿ. ತಮಿಳುನಾಡಿನ ಮಹಾಬಲಿಪುರಂ ಅಂದರೆ ಮಾಮಲ್ಲಪುರಂ ದೇವಸ್ಥಾನದ ಮುಂಭಾಗದಲ್ಲಿದೆ. ಅಂದರೆ ಇದನ್ನು ಶೂರ್ ಟೆಂಪಲ್ ಅಂತ ಹೇಳ್ತಾರೆ. ಶೂರ್ ದೇವಸ್ಥಾನ ಶಿವನ ಮತ್ತು ವಿಷ್ಣುವಿನ ದೇವಸ್ಥಾನವಾಗಿದೆ. ಚೆನ್ನೈನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಈ ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿ ಬರುವಂಥ ಈ ಮಾಮಲ್ಲಪುರ ದೇವಸ್ಥಾನದಲ್ಲಿ ಇದ್ದೇನೆ. ತುಂಬ ಪ್ರಾಚೀನವಾದ ದೇವಸ್ಥಾನ ಇದಾಗಿದೆ. ಸುಮಾರು 7ನೇ ಶತಮಾನದ ದೇವಸ್ಥಾನ ಅಂತ ಇದು ತಿಳಿದು ಬರ್ತದೆ. ಪಲ್ಲವ ರಾಜವಂಶದ ನರಸಿಂಹವರ್ಮ ಅವರು 725ರಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತ ತಿಳಿದು ಬರ್ತದೆ. ಮತ್ತು ಯುರೋಪಿಯನ್ನರು ಅಂದ್ರೆ ಯುರೋಪ್ ದೇಶದ ವ್ಯಾಪಾರಿಗಳು ಇಲ್ಲಿ ಬಂದು ಹೋಗ್ತಾ ಇದ್ರು ಹಡಗಿನ ಮೂಲಕ. ಆಗ ಅವರ ತಮ್ಮ ಒಂದು ಪುಸ್ತಕದಲ್ಲಿ, ತಮ್ಮ ಇತಿಹಾಸದ ಪುಸ್ತಕದಲ್ಲಿ ಇದನ್ನ 7 ಪ್ಯಾಗೋಡಾಗಳಂತ ವರ್ಣಿಸಿದ್ದಾರೆ. 7 ಪ್ಯಾಗೋಡಗಳಂದ್ರೆ ಇದೇನು ಹಿಂದ್ಗಡೆ ನೋಡ್ತಾ ಇದ್ದಾರೆ ದೇವಸ್ಥಾನದ ಗೋಪುರ, ಅದನ್ನ ಪ್ಯಾಗೋಡ ಅಂತ ಹೇಳ್ತಾರೆ. ಅದು 7 ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಮಾರ್ಕೋ ಪೋಲೋ ಅನ್ನುವ ಇತಿಹಾಸಕಾರರು ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಅವರು ಕೂಡ 7 ಪ್ಯಾಗೋಡ ಅಂತ ಉಲ್ಲೇಖಿಸಲಾಗಿದೆ. ಈ 7 ಪ್ಯಾಗೋಡ ಅಂತ ಅಂದ್ರೆ 7 ದೇವಸ್ಥಾನಗಳನ್ನ ಒಳಗೊಂಡಿರುವಂಥದ್ದು. ಆದರೆ ನಮಗೆ ಇಲ್ಲಿ ಕಾಣಸಿಗುವಂಥದ್ದು ಕೇವಲ ಒಂದು ದೇವಸ್ಥಾನ ಮಾತ್ರವಾಗಿದೆ. ಇನ್ನು 6 ದೇವಸ್ಥಾನಗಳು ಏನಿದೆಯಲ್ಲ ಅದು ಸಮುದ್ರದಲ್ಲಿ ಮುಳುಗಿರುವಂಥದ್ದು. ಇದರ ಹಿಂಭಾಗದಲ್ಲಿ ಸಮುದ್ರ ಇರುವಂಥದ್ದು, ಆ ಸಮುದ್ರದ ನೀರಿನ ಕೆಳಭಾಗದಲ್ಲಿ ಇರುವಂಥದ್ದು ಅಂತ ನಮಗೆ ತಿಳಿದು ಬಂದಿರುವಂಥದ್ದು. ಹೇಗೆ ದ್ವಾರಕಾದಲ್ಲಿ ಶ್ರೀಕೃಷ್ಣನ ಆಳಿರ್ತಕ್ಕಂಥ ಏನು ದೇವಸ್ಥಾನಗಳನ್ನು ನಮಗೀಗ ಕಾಣಸಿಗ್ತಾ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಇರುವಂಥದ್ದು ಅಂತ ತಿಳಿದು ಬರ್ತದೆ. ಶ್ರೀಕೃಷ್ಣ ಏನು ದ್ವಾರಕೆ ಇದೆಯಲ್ಲ ಅದು ಸುಮಾರು 5000 ವರ್ಷದ ಹಿಂದೆ, ಆದರೆ ಇದು ಕ್ರಿಸ್ತಶಕ 725ನೇ ಶತಮಾನದ ದೇವಸ್ಥಾನವಾಗಿದೆ. 2004ರಲ್ಲಿ ಇಲ್ಲಿ ಸುನಾಮಿ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ಈ ಕಲ್ಲುಗಳು ಅದನ್ನು ತಡೆ ಹಿಡಿದು ಹಾಗೆ ಈಗಲೂ ಕೂಡ ನಮಗೆ ಕಾಣಸಿಗುವಂಥದ್ದು. ದೇವಸ್ಥಾನದ ಕಲ್ಲನ್ನು ನೋಡಿದರೆ ಗೊತ್ತಾಗ್ತದೆ ತುಂಬ ಸಮಯದ ತುಂಬ ಹಳೆಯದರಲ್ಲಿ ತುಂಬ ಹಳೆಯದಾದ ದೇವಸ್ಥಾನ ಅಂತ ಸ್ಪಷ್ಟವಾಗಿ
ನಮಗೆ ಕಾಣಿಸ್ತದ. ಮತ್ತು ತಮಿಳುನಾಡು ಅಂದ ತಕ್ಷಣ ನಮ್ಮ ಕಣ್ಣಿಗೆ ಬರುವಂಥದ್ದು ದೊಡ್ಡ ದೊಡ್ಡ ದೇವಸ್ಥಾನಗಳು ಮತ್ತು ತುಂಬ ಹಳೆಯದಾದ ದೇವಸ್ಥಾನಗಳು. ತಮಿಳುನಾಡಿನಲ್ಲಿ ಎಲ್ಲ ದೇವಸ್ಥಾನಗಳನ್ನು ನಾವು ನೋಡಿ ಆಮೇಲೆ ಈ ದೇವಸ್ಥಾನ ಏನಾದರೂ ನೋಡದೆ ಹೋದಲ್ಲಿ ಅದು ಅಪೂರ್ತಿ ಅಂತ ಹೇಳುವ ವಾಡಿಕೆಯು ಕೂಡ ಇರುವಂಥದ್ದು. ಈ ರೀತಿ ಇರೋದರಿಂದ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಾನು ಮಹಾಬಲಿಪುರ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಇದರಿಂದ ತಮಿಳುನಾಡಿನ ದೇವಸ್ಥಾನಗಳು ಯೋಜನೆ ಆಗಿದೆ. ಮೊದಲನೇದಾಗಿ ಇದಾಯಿತು. ನೆಕ್ಸ್ಟ್ ಯಾವುದಂತ ಆ ನಾರಾಯಣ ಪಾಂಡುರಂಗನೇ ತಿಳಿಸ್ಬೇಕಾಗತ್ತೆ. ನೆಕ್ಸ್ಟ್ ನಾನು ವಿಡಿಯೋ ಮಾಡಿದಾಗ ನಿಮಗೂ ಕೂಡ ಗೊತ್ತಾಗುತ್ತೆ, ಆಗಲೇ ನನಗೂ ಕೂಡ ಗೊತ್ತಾಗುವಂಥದ್ದು. Thank you.